ಒಂದೂರಲ್ಲಿ ಒಬ್ಬ ತಾಯಿಯ ಗರ್ಭದಲ್ಲಿ ಅವಳಿ ಜವಳಿ ಮಕ್ಕಳು ಇದ್ದರು. ಒಂದು ಹೆಣ್ಣು ಮಗು, ಇನ್ನೊಂದು ಗಂಡು ಮಗು. ತಾಯಿಯ ಗರ್ಭದಲ್ಲಿ ಆಟವಾಡುವುದರ ಜೊತೆಗೆ ಈ ಮಕ್ಕಳು ಗಂಟೆಗಟ್ಟಲೆ ಮಾತನಾಡುತ್ತಾ ಇದ್ರು. ಈ ಮಕ್ಕಳು ಏನು ಮಾತನಾಡುತ್ತಾ ಇದ್ರು ಅಂತ ಹೇಳಿದ್ರೆ, ಹೆಣ್ಣು ಮಗು ತನ್ನ ತಮ್ಮನಲ್ಲಿ ಹೇಳಿತು, ನನಗನಿಸುತ್ತೆ ನಾವಿಲ್ಲಿ ಇರುವುದು ಕೆಲವು ದಿನಗಳು ಮಾತ್ರ. ಇಲ್ಲಿಂದ ಹೋದ್ಮೇಲೆ ನಮಗೆ ಹೊಸ ಜೀವ ಸಿಗುತ್ತೆ, ಇದು ನನ್ನ ನಂಬಿಕೆ ಅಂತ ಹೇಳಿದ್ದಕ್ಕೆ ಆ ಪುಟ್ಟ ತಮ್ಮ ಹೇಳಿದ, ಅಕ್ಕ ಹಾಗೇನೂ ಇಲ್ಲ, ಇಲ್ಲೇ ಚೆನ್ನಾಗಿದೆ ಅಲ್ವಾ, ಕತ್ತಲಾದ್ರೂ ನಾವು ಇಲ್ಲೇ ಬೆಚ್ಚಗಿದ್ದೇವೆ, ಹೊಕ್ಕಳ ಬಳ್ಳಿಯಿಂದ ನಮಗೆ ಬೇಕಾದ ಊಟ ಸಿಗುತ್ತೆ, ಪೌಷ್ಟಿಕಾಂಶ ಸಿಗುತ್ತೆ, ನಾವೇನು ಕೆಲಸ ಮಾಡಬೇಕು ಅಂತಾನೆ ಇಲ್ಲ. ಹೀಗಿರ್ಬೇಕಾದ್ರೆ ನಾವು ಎಂದೂ ಕೇಳದ ಎಂದೂ ನೋಡದ ಪ್ರಪಂಚದ ಬಗ್ಗೆ ನಾವ್ಯಾಕೆ ಚಿಂತೆ ಮಾಡಬೇಕು? ನಾವಿರುವ ಪ್ರಪಂಚ ಇದೆ, ಇದೇ ಜೀವನ, ನಾವು ಹೀಗೇ ಇರುತ್ತೇವೆ, ಇದೇ ಶಾಶ್ವತ ಎಂದು ಪುಟ್ಟ ತಮ್ಮ ಹೇಳಿದ. ಅದಕ್ಕೆ ಆ ಪುಟ್ಟ ಅಕ್ಕ ಹೇಳಿದ್ರು, ಇಲ್ಲ ಇಲ್ಲ, ಈ ಪ್ರಪಂಚನೇ ಬೇರೆ, ನಾವು ಹೊರಗೆ ಹೋಗೋ ಪ್ರಪಂಚನೇ ಬೇರೆ. ಅಲ್ಲಿ ಬೆಳಕಿದೆ, ನಾವು ಮುಕ್ತವಾಗಿ ಚಲಿಸುವ ಸ್ವತಂತ್ರವಿದೆ ಎಂದು ಎಷ್ಟು ಹೇಳಿದ್ರು ತಮ್ಮನಿಗೆ ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳೋದಿಕ್ಕೆ ಆಗ್ಲಿಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಆ ಪುಟ್ಟ ಅಕ್ಕ ಹೇಳ್ತಾಳೆ, ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಆ ವಿಷಯ ಹೇಳಿದ್ರೆ ನೀನು ನಂಬೋದೇ ಇಲ್ಲ. ಅದೇನೆಂದ್ರೆ, ನಮಗೊಬ್ಬ ತಾಯಿ ಇದ್ದಾರೆ. ಈ ಮಾತನ್ನ ಕೇಳಿದಾಗ ಪುಟ್ಟ ತಮ್ಮನಿಗೆ ಎಲ್ಲಿಲ್ಲದ ಕೋಪ ಬರುತ್ತೆ. ಆ ಪುಟ್ಟ ತಮ್ಮ ಹೇಳ್ತಾನೆ, ತಾಯಿಯಂತೆ ತಾಯಿ? ಯಾವ ತಾಯಿ? ಏನು ಮಾತನಾಡ್ತಿದ್ದೀಯಾ ಎನ್ನುವಂತಹ ಅರಿವು ನಿನಗೆ ಇದೆಯಾ? ನೀನು ಹೇಳುವ ತಾಯಿಯನ್ನು ನೀನು ಸಹ ನೋಡಿಲ್ಲ, ನಾನೂ ನೋಡಿಲ್ಲ. ತಾಯಿ ಇದ್ದಾರಂತ ಹೇಗೆ ಹೇಳ್ತೀಯ? ಇದೆಲ್ಲ ನಿನ್ನ ತಲೆಗೆ ತುಂಬಿದವರಾರು? ಒಂದು ತಿಳಿದುಕೋ, ಇಷ್ಟೇ ಪ್ರಪಂಚ, ಇದರಲ್ಲೇ ತೃಪ್ತಿ ಪಡುವುದು ಒಳ್ಳೆಯದು ಎಂದು ಪುಟ್ಟ ತಮ್ಮ ಹೇಳ್ತಾನೆ. ಅದಕ್ಕೆ ಆ ಪುಟ್ಟ ಅಕ್ಕ ಹೇಳ್ತಾಳೆ, ನಿನಗೆ ಯಾವತ್ತಾದ್ರೂ ಗರ್ಭಕೋಶದಲ್ಲಿ ಒಂದು ರೀತಿಯ ಒತ್ತಡ ಅಥವಾ ಪ್ರೆಷರ್ ಅನುಭವ ಆಗಿದೆಯಾ ಅಂತ ಕೇಳಿದ್ದಕ್ಕೆ ಆ ಪುಟ್ಟ ತಮ್ಮ ಹೇಳ್ತಾನೆ, ಹೌದು, ಅದರಲ್ಲೇನಿದೆ ವಿಶೇಷ ಎಂದು ಕೇಳಿದಾಗ ಆ ಪುಟ್ಟ ಅಕ್ಕ ಹೇಳ್ತಾಳೆ, ಈ ಒತ್ತಡ ಅಹಿತಕರ ಆದ್ರೂ ಈ ನೋವಿನ ಅನುಭವದ ಮೂಲಕ ನಮ್ಮ ತಾಯಿ ಇನ್ನೊಂದು ಪ್ರಪಂಚಕ್ಕೆ ಕರೆದುಕೊಂಡು ಹೋಗುವುದಕ್ಕೆ ನಮ್ಮನ್ನು ಸಿದ್ಧಪಡಿಸುತ್ತಿದ್ದಾಳೆ. ಇದನ್ನ ನೆನೆಸಿಕೊಂಡ್ರೆ ನನಗೆ ಬಹಳ ಖುಷಿಯಾಗುತ್ತೆ ಎಂದು ಹೇಳುತ್ತಾಳೆ. ಆತ್ಮೀಯರೇ, ಈ ಪುಟ್ಟ ಕತೆ ತಿಳಿಸುವ ಸತ್ಯಾಂಶ ಇಷ್ಟೇ. ಇಲ್ಲಿರುವ ನಮ್ಮ ಬಾಳು ಸುಮ್ಮನೆ, ಅಲ್ಲಿದೆ ಅಂದರೆ ಸ್ವರ್ಗದಲ್ಲಿದೆ ನಮ್ಮ ಮನೆ, ಅದೇ ನಿಜವಾದ ಮನೆ. ಇಲ್ಲಿ ಕಾಣದ ದೇವರನ್ನು ನಾವು ಒಂದು ದಿನ ಮುಖಾಮುಖಿಯಾಗಿ ಕಾಣುವೆವು, ಅವರೊಂದಿಗೆ ಜೀವಿಸುವೆವು. ಆದರೆ ಇದು ನಮ್ಮ ಸ್ವಂತ ಶಕ್ತಿಯಿಂದಲ್ಲ, ಬದಲಾಗಿ ದೇವರ ಅನುಗ್ರಹದಿಂದಲೇ. ಇದೇ ನಮ್ಮ ಭರವಸೆ, ಇದೇ ಕ್ರೈಸ್ತ ಭರವಸೆ.